ಸೌಜನ್ಯ ಕೇಸ್ ಅವತ್ತಿಂದ ಇವತ್ತಿನ ತನಕ ಏನಾಯಿತು ಹೇಳ್ತೀನಿ ನೋಡಿ. 12 ವರ್ಷದ ಹಿಂದೆ ಅವತ್ತು 2012 ಅಕ್ಟೋಬರ್ ಸೌಜನ್ಯ SDM ಕಾಲೇಜಿನಲ್ಲಿ PUC ಓದ್ತಾ ಇತ್ತು. SDM ಕಾಲೇಜ್ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್, SDM ಕಾಲೇಜ್. ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಬಸ್ ಇಳಿತಾಳೆ ಆಕೆ. ಧರ್ಮಸ್ಥಳದಲ್ಲಿ ಅವತ್ತು ಫುಲ್ಲು ಮಳೆರಾಯ ಅಕ್ಷರಶಃ ಬರಿತಾ ಇದ್ದ. ಅಲ್ಲೇ ಎದುರಿಗೆ ಪ್ರಕೃತಿ ಚಿಕಿತ್ಸಾ ಕೇಂದ್ರಾಲಯ ಕೂಡ ಇತ್ತು. ಆಕೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಕೆಗೆ ಮುಂದೆ ಏನಾಗುತ್ತೆ ಅನ್ನೋದ್ರ ಅರಿವು ಕೂಡ ಇರೋದಿಲ್ಲ. ಆಕೆ ದುರ್ಗೆಯ ದೊಡ್ಡ ಆರಾಧಕಿ. ಅವತ್ತೇನೋ ದುರ್ಗೆಯ ಕಾರ್ಯಕ್ರಮ ಅಕ್ಟೋಬರ್ ಅಲ್ವಾ, ಅಕ್ಟೋಬರ್ ಆದ ಕಾರಣಕ್ಕಾಗಿ ನವರಾತ್ರಿ ಇದ್ದಿರ್ಬೋದು. ಆರಾಧಕಿ ಸೌಜನ್ಯ ಉಪವಾಸ ಇದ್ಲು. ಮನೆಯಲ್ಲಿ ಹೊಸ ಅಕ್ಕಿ ಪೂಜೆ ಇತ್ತಂತೆ. ಪೂಜೆಗೆ ಮಾಡಿರೋ ವಿಶೇಷ ಊಟ ಮಾಡೋ ಆಸೆ ಇತ್ತಂತೆ ಆಕೆಗೆ. ಸೌಜನ್ಯ ಹೆಜ್ಜೆ ಆಗ್ತಾ ಇದ್ದ ರಸ್ತೆಯಲ್ಲಿ ಒಂದು ಜೀಪ್ ಬರುತ್ತಂತೆ. ಜೀಪ್ನಲ್ಲಿ ಮಾವ, ಚಿಕ್ಕಮ್ಮ, ಯಶೋಧ ಮಾತಾಡಿಸಿ ಹೋಗ್ತಾರಂತೆ. ಅಂದರೆ ಅವ್ರು ನೋಡಿದ್ದಾರೆ. ಆ ಜೀಪಲ್ಲಿ ಯಾರೆಲ್ಲ ಮಾವ, ಚಿಕ್ಕಮ್ಮ, ಯಶೋಧ ಮಾತಾಡಿ ಹೋಗ್ತಾರೆ. ಅದಾದ ಬಳಿಕ ಸೌಜನ್ಯ ಯಾರ ಕಣ್ಣಿಗೂ ಮತ್ತೆ ಬೀಳೋದಿಲ್ಲ. 2000 ಮಂದಿ ಮಧ್ಯರಾತ್ರಿ 2 ಗಂಟೆವರೆಗೆ ಹುಡುಕಾಡ್ತಾರೆ. ಆಕೆಯ ಕುರುಹು ಸಿಗೋದಿಲ್ಲ. ರಾತ್ರಿ 2000 ಜನ ಹುಡುಕಾಡ್ತಾರೆ ಸರ್, ಆಕೆ ಸಿಗೋದಿಲ್ಲ. ಅಲ್ಲಿ ಎಲ್ಲೋದ್ರೂ ಗೊತ್ತಾಗೋದಿಲ್ಲ. ಆದರೆ ಮರುದಿನ ಬೆಳಗ್ಗೆ ಆಘಾತಕಾರಿ ಸುದ್ದಿ ಸಿಗತ್ತೆ. ಏನು? ರಾತ್ರಿ 2000 ಜನ ಎಲ್ಲಿ ಹುಡುಕಾಡ್ತಾರೋ ಅಲ್ಲೇ ಸೌಜನ್ಯಳ ಶವ ಸಿಕ್ಕತ್ತೆ. ಆಕೆಗೆ ಎದುರಾದ ಸಾವು ಮಾತ್ರ ಯಾವ ಶತ್ರುಗೂ ಬರಬಾರ್ದು. ಆಕೆಯ ಶಾಲ್ ಬಳಸಿ ನಗ್ನ ಶರೀರವನ್ನು ಮರಕ್ಕೆ ಕಟ್ಟಲಾಗಿತ್ತು. ಆಕೆಯ ಮರ್ಮಾಂಗದ 6 ಇಂಚಿನಷ್ಟು ಒಳಗೆ ಮಣ್ಣನ್ನು ತುಂಬಲಾಗಿತ್ತು. ಕಲ್ಲಿನಲ್ಲಿ ಜಜ್ಜಲಾಗಿತ್ತು ಆಕೆಯನ್ನು. ಮೈ ಮೇಲೆಲ್ಲ ಕಚ್ಚಿದ ಗುರುತುಗಳಿತ್ತು. ಆ ರಾಕ್ಷಸರು ಸೌಜನ್ಯಗೆ ಮತ್ತು ಬರುವಂತೆ ಮಾಡಿದ್ರಂತೆ. ಅಮಲು ಬರುವಂತೆ ಮಂಪರ್ ಅವಸ್ಥೆಯಲ್ಲಿ 3 ಜಾಗಗಳಲ್ಲಿ ಅತ್ಯಾಚಾರ ಮಾಡಿದ್ರಂತೆ. ನಂತರ ಶವ ಸಿಗತ್ತಲ್ಲ, ಆ ನಂತರ ನಡೆಯುತ್ತೆ ನೋಡಿ ಮಹಾರಾಜಕಾರಣ. ಇದನ್ನು ನಾನು ನಿರಂತರವಾಗಿ ಹೇಳ್ತಾ ಹೋಗ್ತೀನಿ ಇದು ಇವತ್ತಿಗೆ. ಓಕೆ, ಸೌಜನ್ಯ ಕೇಸ್ ಅವತ್ತಿಂದ ಇವತ್ತಿನ ತನಕ ಏನಾಯಿತು ಹೇಳ್ತೀನಿ ನೋಡಿ. 12 ವರ್ಷದ ಹಿಂದೆ ಅವತ್ತು 2012 ಅಕ್ಟೋಬರ್ ಸೌಜನ್ಯ SDM ಕಾಲೇಜಿನಲ್ಲಿ PUC ಓದ್ತಾ ಇತ್ತು. SDM ಕಾಲೇಜ್ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್, SDM ಕಾಲೇಜ್. ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಬಸ್ ಇಳಿತಾಳೆ ಆಕೆ. ಧರ್ಮಸ್ಥಳದಲ್ಲಿ ಅವತ್ತು ಫುಲ್ಲು ಮಳೆರಾಯ ಅಕ್ಷರಶಃ ಬರಿತಾ ಇದ್ದ. ಅಲ್ಲೇ ಎದುರಿಗೆ ಪ್ರಕೃತಿ ಚಿಕಿತ್ಸಾ ಕೇಂದ್ರಾಲಯ ಕೂಡ ಇತ್ತು. ಆಕೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಕೆಗೆ ಮುಂದೆ ಏನಾಗುತ್ತೆ ಅನ್ನೋದ್ರ ಅರಿವು ಕೂಡ ಇರೋದಿಲ್ಲ. ಆಕೆ ದುರ್ಗೆಯ ದೊಡ್ಡ ಆರಾಧಕಿ. ಅವತ್ತೇನೋ ದುರ್ಗೆಯ ಕಾರ್ಯಕ್ರಮ ಅಕ್ಟೋಬರ್ ಅಲ್ವಾ, ಅಕ್ಟೋಬರ್ ಆದ ಕಾರಣಕ್ಕಾಗಿ ನವರಾತ್ರಿ ಇದ್ದಿರ್ಬೋದು. ಆರಾಧಕಿ ಸೌಜನ್ಯ ಉಪವಾಸ ಇದ್ಲು. ಮನೆಯಲ್ಲಿ ಹೊಸ ಅಕ್ಕಿ ಪೂಜೆ ಇತ್ತಂತೆ. ಪೂಜೆಗೆ ಮಾಡಿರೋ ವಿಶೇಷ ಊಟ ಮಾಡೋ ಆಸೆ ಇತ್ತಂತೆ ಆಕೆಗೆ. ಸೌಜನ್ಯ ಹೆಜ್ಜೆ ಆಗ್ತಾ ಇದ್ದ ರಸ್ತೆಯಲ್ಲಿ ಒಂದು ಜೀಪ್ ಬರುತ್ತಂತೆ. ಜೀಪ್ನಲ್ಲಿ ಮಾವ, ಚಿಕ್ಕಮ್ಮ, ಯಶೋಧ ಮಾತಾಡಿಸಿ ಹೋಗ್ತಾರಂತೆ. ಅಂದರೆ ಅವ್ರು ನೋಡಿದ್ದಾರೆ. ಆ ಜೀಪಲ್ಲಿ ಯಾರೆಲ್ಲ ಮಾವ, ಚಿಕ್ಕಮ್ಮ, ಯಶೋಧ ಮಾತಾಡಿ ಹೋಗ್ತಾರೆ. ಅದಾದ ಬಳಿಕ ಸೌಜನ್ಯ ಯಾರ ಕಣ್ಣಿಗೂ ಮತ್ತೆ ಬೀಳೋದಿಲ್ಲ. 2000 ಮಂದಿ ಮಧ್ಯರಾತ್ರಿ 2 ಗಂಟೆವರೆಗೆ ಹುಡುಕಾಡ್ತಾರೆ. ಆಕೆಯ ಕುರುಹು ಸಿಗೋದಿಲ್ಲ. ರಾತ್ರಿ 2000 ಜನ ಹುಡುಕಾಡ್ತಾರೆ ಸರ್, ಆಕೆ ಸಿಗೋದಿಲ್ಲ. ಅಲ್ಲಿ ಎಲ್ಲೋದ್ರೂ ಗೊತ್ತಾಗೋದಿಲ್ಲ. ಆದರೆ ಮರುದಿನ ಬೆಳಗ್ಗೆ ಆಘಾತಕಾರಿ ಸುದ್ದಿ ಸಿಗತ್ತೆ. ಏನು? ರಾತ್ರಿ 2000 ಜನ ಎಲ್ಲಿ ಹುಡುಕಾಡ್ತಾರೋ ಅಲ್ಲೇ ಸೌಜನ್ಯಳ ಶವ ಸಿಕ್ಕತ್ತೆ. ಆಕೆಗೆ ಎದುರಾದ ಸಾವು ಮಾತ್ರ ಯಾವ ಶತ್ರುಗೂ ಬರಬಾರ್ದು. ಆಕೆಯ ಶಾಲ್ ಬಳಸಿ ನಗ್ನ ಶರೀರವನ್ನು ಮರಕ್ಕೆ ಕಟ್ಟಲಾಗಿತ್ತು. ಆಕೆಯ ಮರ್ಮಾಂಗದ 6 ಇಂಚಿನಷ್ಟು ಒಳಗೆ ಮಣ್ಣನ್ನು ತುಂಬಲಾಗಿತ್ತು. ಕಲ್ಲಿನಲ್ಲಿ ಜಜ್ಜಲಾಗಿತ್ತು ಆಕೆಯನ್ನು. ಮೈ ಮೇಲೆಲ್ಲ ಕಚ್ಚಿದ ಗುರುತುಗಳಿತ್ತು. ಆ ರಾಕ್ಷಸರು ಸೌಜನ್ಯಗೆ ಮತ್ತು ಬರುವಂತೆ ಮಾಡಿದ್ರಂತೆ. ಅಮಲು ಬರುವಂತೆ ಮಂಪರ್ ಅವಸ್ಥೆಯಲ್ಲಿ 3 ಜಾಗಗಳಲ್ಲಿ ಅತ್ಯಾಚಾರ ಮಾಡಿದ್ರಂತೆ. ನಂತರ ಶವ ಸಿಗತ್ತಲ್ಲ, ಆ ನಂತರ ನಡೆಯುತ್ತೆ ನೋಡಿ ಮಹಾರಾಜಕಾರಣ. ಇದನ್ನು ನಾನು ನಿರಂತರವಾಗಿ ಹೇಳ್ತಾ ಹೋಗ್ತೀನಿ ಇದು ಇವತ್ತಿಗೆ. ಓಕೆ, ಸೌಜನ್ಯ ಕೇಸ್ ಅವತ್ತಿಂದ ಇವತ್ತಿನ ತನಕ ಏನಾಯಿತು ಹೇಳ್ತೀನಿ ನೋಡಿ. 12 ವರ್ಷದ ಹಿಂದೆ ಅವತ್ತು 2012 ಅಕ್ಟೋಬರ್
ಸೌಜನ್ಯ SDM ಕಾಲೇಜಿನಲ್ಲಿ PUC ಓದ್ತಾ ಇತ್ತು. SDM ಕಾಲೇಜ್ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್, SDM ಕಾಲೇಜ್. ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಬಸ್ ಇಳಿತಾಳೆ ಆಕೆ. ಧರ್ಮಸ್ಥಳದಲ್ಲಿ ಅವತ್ತು ಫುಲ್ಲು ಮಳೆರಾಯ ಅಕ್ಷರಶಃ ಬರುತ್ತಾ ಇದ್ದ. ಅಲ್ಲೇ ಎದುರಿಗೆ ಪ್ರಕೃತಿ ಚಿಕಿತ್ಸಾ ಕೇಂದ್ರಾಲಯ ಕೂಡ ಇತ್ತು. ಆಕೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಕೆಗೆ ಮುಂದೆ ಏನಾಗುತ್ತೆ ಅನ್ನೋದ್ರ ಅರಿವು ಕೂಡ ಇರೋದಿಲ್ಲ. ಆಕೆ ದುರ್ಗೆಯ ದೊಡ್ಡ ಆರಾಧಕಿ. ಅವತ್ತೇನೋ ದುರ್ಗೆಯ ಕಾರ್ಯಕ್ರಮ ಅಕ್ಟೋಬರ್ ಅಲ್ವಾ? ಅಕ್ಟೋಬರ್ ಆದ ಕಾರಣಕ್ಕಾಗಿ ನವರಾತ್ರಿ ಇದ್ದಿರ್ಬೋದು. ಆರಾಧಕಿ ಸೌಜನ್ಯ ಉಪವಾಸ ಇದ್ಲು. ಮನೆಯಲ್ಲಿ ಹೊಸ ಅಕ್ಕಿ ಪೂಜೆ ಇತ್ತಂತೆ. ಪೂಜೆಗೆ ಮಾಡಿರೋ ವಿಶೇಷ ಊಟ ಮಾಡೋ ಆಸೆ ಇತ್ತಂತೆ ಆಕೆಗೆ. ಸೌಜನ್ಯ ಹೆಜ್ಜೆ ಆಗ್ತಾ ಇದ್ದ ರಸ್ತೆಯಲ್ಲಿ ಒಂದು ಜೀಪ್ ಬರುತ್ತಂತೆ. ಜೀಪ್ನಲ್ಲಿ ಮಾವ, ಚಿಕ್ಕಮ್ಮ, ಯಶೋಧ ಮಾತಾಡಿಸಿ ಹೋಗ್ತಾರಂತೆ. ಅಂದರೆ ಅವ್ರು ನೋಡಿದ್ದಾರೆ. ಆ ಜೀಪಲ್ಲಿ ಯಾರೆಲ್ಲ ಮಾವ, ಚಿಕ್ಕಮ್ಮ, ಯಶೋಧ ಮಾತಾಡಿ ಹೋಗ್ತಾರೆ. ಅದಾದ ಬಳಿಕ ಸೌಜನ್ಯ ಯಾರ ಕಣ್ಣಿಗೂ ಮತ್ತೆ ಬೀಳೋದಿಲ್ಲ. 2,000 ಮಂದಿ ಮಧ್ಯರಾತ್ರಿ 2 ಗಂಟೆವರೆಗೆ ಹುಡುಕಾಡ್ತಾರೆ. ಆಕೆಯ ಕುರುಹು ಸಿಗೋದಿಲ್ಲ. ರಾತ್ರಿ 2,000 ಜನ ಹುಡುಕಾಡ್ತಾರೆ ಸರ್, ಆಕೆ ಸಿಗೋದಿಲ್ಲ. ಅಲ್ಲಿ ಎಲ್ಲೋದ್ಲೂ ಗೊತ್ತಾಗೋದಿಲ್ಲ. ಆದರೆ ಮರುದಿನ ಬೆಳಗ್ಗೆ ಆಘಾತಕಾರಿ ಸುದ್ದಿ ಸಿಗತ್ತೆ. ಏನು? ರಾತ್ರಿ 2,000 ಜನ ಎಲ್ಲಿ ಹುಡುಕಾಡ್ತಾರೋ ಅಲ್ಲೇ ಸೌಜನ್ಯಳ ಶವ ಸಿಕ್ಕತ್ತೆ. ಆಕೆಗೆ ಎದುರಾದ ಸಾವು ಮಾತ್ರ ಯಾವ ಶತ್ರುಗೂ ಬರಬಾರ್ದು. ಆಕೆಯ ಶಾಲ್ ಬಳಸಿ ನಗ್ನ ಶರೀರವನ್ನು ಮರಕ್ಕೆ ಕಟ್ಟಲಾಗಿತ್ತು. ಆಕೆಯ ಮರ್ಮಾಂಗದ 6 ಇಂಚಿನಷ್ಟು ಒಳಗೆ ಮಣ್ಣನ್ನು ತುಂಬಲಾಗಿತ್ತು. ಕಲ್ಲಿನಲ್ಲಿ ಜಜ್ಜಲಾಗಿತ್ತು ಆಕೆಯನ್ನು. ಮೈ ಮೇಲೆಲ್ಲ ಕಚ್ಚಿದ ಗುರುತುಗಳಿತ್ತು. ಆ ರಾಕ್ಷಸರು ಸೌಜನ್ಯಗೆ ಮತ್ತು ಬರುವಂತೆ ಮಾಡಿದ್ರಂತೆ. ಮತ್ತು ಬರುವಂತೆ, ಅಮಲು ಬರುವಂತೆ ಮಂಪರ್ ಅವಸ್ಥೆಯಲ್ಲಿ 3 ಜಾಗಗಳಲ್ಲಿ ಅತ್ಯಾಚಾರ ಮಾಡಿದ್ರಂತೆ. ನಂತರ ಶವ ಸಿಗತ್ತಲ್ಲ, ಆ ನಂತರ ನಡೆಯುತ್ತೆ ನೋಡಿ ಮಹಾರಾಜಕಾರಣ. ಇದನ್ನು ನಾನು ನಿರಂತರವಾಗಿ ಹೇಳ್ತಾ ಹೋಗ್ತೀನಿ. ಇದು ಇವತ್ತಿಗೆ ಓಕೆ. ಸೌಜನ್ಯ ಕೇಸ್ ಅವತ್ತಿಂದ ಇವತ್ತಿನ ತನಕ ಏನಾಯಿತು ಹೇಳ್ತೀನಿ ನೋಡಿ. 12 ವರ್ಷದ ಹಿಂದೆ, ಅವತ್ತು 2012 ಅಕ್ಟೋಬರ್, ಸೌಜನ್ಯ SDM ಕಾಲೇಜಿನಲ್ಲಿ PUC ಓದ್ತಾ ಇತ್ತು. SDM ಕಾಲೇಜ್ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್, SDM ಕಾಲೇಜ್. ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಬಸ್ ಇಳಿತಾಳೆ ಆಕೆ. ಧರ್ಮಸ್ಥಳದಲ್ಲಿ ಅವತ್ತು ಫುಲ್ಲು ಮಳೆರಾಯ ಅಕ್ಷರಶಃ ಬರುತ್ತಾ ಇದ್ದ. ಅಲ್ಲೇ ಎದುರಿಗೆ ಪ್ರಕೃತಿ ಚಿಕಿತ್ಸಾ ಕೇಂದ್ರಾಲಯ ಕೂಡ ಇತ್ತು. ಆಕೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಕೆಗೆ ಮುಂದೆ ಏನಾಗುತ್ತೆ ಅನ್ನೋದ್ರ ಅರಿವು ಕೂಡ ಇರೋದಿಲ್ಲ. ಆಕೆ ದುರ್ಗೆಯ ದೊಡ್ಡ ಆರಾಧಕಿ. ಅವತ್ತೇನೋ ದುರ್ಗೆಯ ಕಾರ್ಯಕ್ರಮ ಅಕ್ಟೋಬರ್ ಅಲ್ವಾ? ಅಕ್ಟೋಬರ್ ಆದ ಕಾರಣಕ್ಕಾಗಿ ನವರಾತ್ರಿ ಇದ್ದಿರ್ಬೋದು. ಆರಾಧಕಿ ಸೌಜನ್ಯ ಉಪವಾಸ ಇದ್ಲು. ಮನೆಯಲ್ಲಿ ಹೊಸ ಅಕ್ಕಿ ಪೂಜೆ ಇತ್ತಂತೆ. ಪೂಜೆಗೆ ಮಾಡಿರೋ ವಿಶೇಷ ಊಟ ಮಾಡೋ ಆಸೆ ಇತ್ತಂತೆ ಆಕೆಗೆ. ಸೌಜನ್ಯ ಹೆಜ್ಜೆ ಆಗ್ತಾ ಇದ್ದ ರಸ್ತೆಯಲ್ಲಿ ಒಂದು ಜೀಪ್ ಬರುತ್ತಂತೆ. ಜೀಪ್ನಲ್ಲಿ ಮಾವ, ಚಿಕ್ಕಮ್ಮ, ಯಶೋಧ ಮಾತಾಡಿಸಿ ಹೋಗ್ತಾರಂತೆ. ಅಂದರೆ ಅವ್ರು ನೋಡಿದ್ದಾರೆ. ಆ ಜೀಪಲ್ಲಿ ಯಾರೆಲ್ಲ ಮಾವ, ಚಿಕ್ಕಮ್ಮ, ಯಶೋಧ ಮಾತಾಡಿ ಹೋಗ್ತಾರೆ. ಅದಾದ ಬಳಿಕ ಸೌಜನ್ಯ ಯಾರ ಕಣ್ಣಿಗೂ ಮತ್ತೆ ಬೀಳೋದಿಲ್ಲ. 2,000 ಮಂದಿ ಮಧ್ಯರಾತ್ರಿ 2 ಗಂಟೆವರೆಗೆ ಹುಡುಕಾಡ್ತಾರೆ. ಆಕೆಯ ಕುರುಹು ಸಿಗೋದಿಲ್ಲ. ರಾತ್ರಿ 2,000 ಜನ ಹುಡುಕಾಡ್ತಾರೆ ಸರ್, ಆಕೆ ಸಿಗೋದಿಲ್ಲ. ಅಲ್ಲಿ ಎಲ್ಲೋದ್ಲೂ ಗೊತ್ತಾಗೋದಿಲ್ಲ. ಆದರೆ